ನಮಸ್ಕಾರ ಮಕ್ಕಳೇ. ಎಲ್ಲರೂ ಹೇಗಿದ್ದೀರಾ ಮಕ್ಕಳೇ? ಮಕ್ಕಳೇ, ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಬೆಕ್ಕಿನ ನ್ಯಾಯ, ಮೊಲ ಮತ್ತು ಗುಬ್ಬಿ. ಇದೇನು ಕಥೆ ಅಂತ ನೋಡ್ಕೊಂಬರೋಣ. ಒಂದು ಹಸಿರಾದ ಕಾಡಿರುತ್ತೆ. ಆ ಕಾಡಲ್ಲಿ ಒಂದು ದೊಡ್ಡದಾದ ಮರ ಇರುತ್ತೆ. ಆ ಮರದೊಳಗಡೆ ಒಂದು ಗುಬ್ಬಿ ವಾಸ ಮಾಡ್ತಾ ಇರುತ್ತೆ. ಆ ಗೂಡನ್ನು ಗುಬ್ಬಿನೇ ಕಟ್ಟಿರುತ್ತೆ ಮತ್ತು ಸಂತೋಷವಾಗಿ ಬದುಕ್ತಾ ಇರುತ್ತೆ. ಒಂದು ದಿನ ಗುಬ್ಬಿ ಆಹಾರಕ್ಕೋಸ್ಕರ ತುಂಬ ದೂರಕ್ಕೆ ಪ್ರಯಾಣ ಮಾಡುತ್ತೆ. ಆ ಸಮಯದಲ್ಲಿ ಒಂದು ಮೊಲ ಆ ಮರವನ್ನು ಹತ್ತಿ ನೋಡ್ಬೇಕಾದ್ರೆ ಈ ಗುಬ್ಬಿಯ ಗೂಡನ್ನು ನೋಡುತ್ತೆ. ಆ ಗೂಡಲ್ಲಿ ಗುಬ್ಬಿ ಇರಲ್ವಲ್ಲ, ಖಾಲಿ ಇರುತ್ತೆ. ಅದಕ್ಕೆ ಮೊಲ ಏನು ಮಾಡುತ್ತೆ ಅಂದರೆ, ಇದು ನಾನು ವಾಸ ಮಾಡೋಕ್ಕೆ ಚೆನ್ನಾಗಿದೆ ಅಂದ್ಕೊಂಡು ಆ ಒಂದು ಗೂಡಲ್ಲಿ ಮೊಲ ವಾಸ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಸಮಯ ಆದಮೇಲೆ ಗುಬ್ಬಿ ಏನು ಮಾಡುತ್ತೆ, ತನ್ನ ಗೂಡಿಗೆ ಮರಳಿ ಬರುತ್ತೆ. ಆದರೆ ಆ ಗೂಡಲ್ಲಿ ಮೊಲ ಇರೋದು ನೋಡ್ಬಿಟ್ಟು ಆಶ್ಚರ್ಯ ಪಡುತ್ತೆ ಗುಬ್ಬಿ. ಮತ್ತೆ ಕೇಳುತ್ತೆ ಗುಬ್ಬಿ ಮೊಲನ, ಇದು ನನ್ನ ಮನೆ, ದಯವಿಟ್ಟು ಹೊರಗೆ ಹೋಗು, ನಾನು ಕಟ್ಟಿರೋ ಮನೆ ಇದು ಅಂತ. ಅದಕ್ಕೆ ಮೊಲ, ಇರ್ಬೋದು, ಆದರೆ ನಾನು ಈಗ ತಾನೇ ಬಂದಿಲ್ಲಿ ವಾಸ ಮಾಡ್ತಿದ್ದೀನಿ, ಅದರಿಂದ ಇದೇ ನನ್ನ ಮನೆ ಅಂತ ಹೇಳುತ್ತೆ. ಆಗ ಅವರಿಬ್ರಿಗೂ ಜಗಳ ಶುರು ಆಗುತ್ತೆ. ಕೊನೆಗೆ ಇಬ್ಬರು ಒಂದು ತೀರ್ಮಾನ ತಗೋತಾರೆ. ನಾವಿಬ್ಬರು ಒಬ್ಬ ವ್ಯಕ್ತಿ ಹತ್ರ ಹೋಗಿ ನಾವು ನ್ಯಾಯ ಕೇಳೋಣ ಅಂತ ನಿರ್ಧಾರ ಮಾಡ್ತಾರೆ. ಆವಾಗ ಹತ್ತಿರದಲ್ಲಿ ಹೋಗ್ಬೇಕಾದ್ರೆ ಒಂದು ಬೆಕ್ಕು ಕಾಣುತ್ತೆ. ಹಾಗೂ ಆ ಬೆಕ್ಕು ಒಂದು ಸ್ವಲ್ಪ ವಯಸ್ಸಾಗಿರುವಂಗೂ ಕಾಣುತ್ತೆ. ಹಾಗೆ ಅದನ್ನು ನೋಡ್ತಾ ಇದ್ರೆ ತಪಸ್ ಮಾಡೋ ಥರ ಕಾಣ್ತಿರುತ್ತೆ ಮೊಲ ಮತ್ತು ಗುಬ್ಬಿಗೆ. ಆ ಮೊಲದ ಹತ್ರ ಆ ಬೆಕ್ಕನ ಹತ್ರ ಬರ್ಬೇಕಾದ್ರೆ ಮೊಲ ಹಾಗೂ ಗುಬ್ಬಿ ಒಂದು ಸ್ವಲ್ಪ ಹೆದರ್ತಿರುತ್ತೆ. ಅದಕ್ಕೆ ಆ ಬೆಕ್ಕು ಹೇಳುತ್ತೆ, ನಾನು ಈಗ ಪಾಪ ಮಾಡಲ್ಲ, ನಾನು ಧರ್ಮದ ತೀರ್ಪನ್ನು ಕೊಡ್ತೀನಿ, ಏನು ಅನ್ಕೋಬೇಡಿ, ಎಲ್ಲ ಇಬ್ಬರು ಬನ್ನಿ ಏನು ಅಂತ ಹೇಳಿ ಅಂತ ಹೇಳುತ್ತೆ. ಆವಾಗ ಗುಬ್ಬಿ ಮತ್ತು ಮೊಲ ಎರಡೂ ಈ ಮಾತನ್ನು ಕೇಳಿ ನಂಬಿ ನಿಧಾನವಾಗಿ ಆ ಬೆಕ್ಕಿನ ಹತ್ರ ಹೋಗ್ತವೆ. ಆಗ ಕೂತಂತ್ರಿ ಬೆಕ್ಕು ಏನು ಮಾಡುತ್ತೆ, ಗುಬ್ಬಿ ಮತ್ತು ಮೊಲ ಎರಡನ್ನೂ ಭದ್ರವಾಗಿ ಹಿಡ್ಕೊಂಡು ಅದನ್ನು ಕಚ್ಚಿ ತಿಂದ್ಬಿಡುತ್ತೆ. ಈ ಕಥೆಯ ನೀತಿ ಏನು ಮಕ್ಕಳೇ? ಯಾರೂ ಕುತಂತ್ರಿಗಳನ್ನು ನಂಬಿ ಹೋಗಬಾರದು, ಅದರಿಂದ ಅಪಾಯ ತಪ್ಪುದಲ್ಲ. ಅದರಿಂದ ಮಕ್ಕಳೇ, ನಿಮಗೂ ಹೇಳೋದಷ್ಟೇ, ನಿಮ್ಮ ತರಗತಿಗಳಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಜಗಳ ಆಡಿ ಆಮೇಲೆ ನಿಮ್ಮ ತರಗತಿಗಿಂತ ಹೆಚ್ಚಿನ ತರಗತಿಗಿಂತ ಅವ್ರ ಹತ್ರ ಹೋಗಿ ನೀವು ನ್ಯಾಯ ಕೇಳಿದ್ರೆ ನಿಮಗೆ ಅಲ್ಲಿ ಸರಿಯಾದ ನ್ಯಾಯ ಸಿಗಲ್ಲ. ಆದ್ದರಿಂದ ಯಾರು ಮಕ್ಕಳೇ ನಿಮ್ಮ ಸ್ನೇಹಿತರ ಜೊತೆಗೆ ವಿನಾಕಾರಣ ಜಗಳ ಕಾಯಬಾರ್ದು, ಕೆಚ್ಚಾಡಬಾರ್ದು, ಅದನ್ನು ತೀರ್ಮಾನ ಅಂತ ಇನ್ನೊಬ್ಬರ ಹತ್ರ ಹೋಗಬಾರ್ದು. ಅದರಿಂದ ನಿಮಗೆ ಅಪಾಯ ತಪ್ಪೋದಿಲ್ಲ. ಅದರದ್ದೇ ಈ ಒಂದು ಕಥೆಯ ನೀತಿ ಮಕ್ಕಳೇ. ಇದನ್ನು ಯಾವಾಗಲೂ ನೀವು ತಿಳ್ಕೊಳ್ಳಿ.